ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಯಾರೆಲ್ಲ ಡಿಸೆಂಬರ್ 7ನೇ ತಾರೀಕು 2025ರಲ್ಲಿ ಎಕ್ಸಾಮ್ನ ಬರೆದಿದ್ರಿ, ಸೊ ನಿಮ್ಮೆಲ್ಲರಿಗೂ ಏನಂದರೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ತಕ್ಕಂತಹ ಆಪ್ಷನ್ ಆನ್ ಆಗಿದೆ. ಸೊ ಯಾರೆಲ್ಲ TET ಎಲಿಜಿಬಲ್ ಆಗಿದ್ದೀರಾ, ಏನು ಅಂತಂದರೆ ನೀವು ಸರ್ಟಿಫಿಕೇಟನ್ನು ಈಗ ಡೌನ್ಲೋಡ್ ಮಾಡ್ಕೋಬೋದು. ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಯಾರೆಲ್ಲ CTET ಬರಿತಾ ಇದ್ದರೆ ಫೆಬ್ರವರಿಯಲ್ಲಿ ತರಗತಿಗಳನ್ನು ನೋಡಬಹುದು. ಪ್ಲೇಲಿಸ್ಟ್ಗೆ ಹೋದರೆ 20 ತರಗತಿಗಳು ಸೈಕಾಲಜಿ ಮುಗಿದಿದೆ. ತುಂಬ ಜನ ಇನ್ನೂ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದೀರಾ. ಸ್ವಲ್ಪ ಹಬ್ಬ ಇರೋದ್ರಿಂದ ಬ್ಯುಸಿ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಮುಗಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮುಗಿಸ್ಕೊಡ್ತೀನಿ ಸ್ನೇಹಿತರೆ. PDF ನೋಟ್ಸ್ಗಳನ್ನ ತೊಗೊಳ್ಳಿ, ಚಾನಲ್ಗೆ ಜಾಯಿನ್ ಆಗಿ. ಓಕೆ, ಸೊ ಇವತ್ತಿನ ಒಂದು ಮಾಹಿತಿ ಪ್ರಕಾರ ನೋಡಿ, ಇವತ್ತು ನೀವು ಹಾಲ್ ಟಿಕೆಟ್ ಅಲ್ಲ, ಪಾಸಿಂಗ್ ಸರ್ಟಿಫಿಕೇಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲೇನು ಕೆಲವೊಬ್ಬರಿಗೆ ಏನು ಡೌಟ್ ಬರುತ್ತೆ ಅಂತ ಅಂದರೆ ಸ್ನೇಹಿತರೆ, ಸೊ ನೀವೇನು ಇವಾಗ ಡೌನ್ಲೋಡ್ ಮಾಡ್ಕೋತೀರಲ್ವ, ಅದನ್ನೇ ಲ್ಯಾಮಿನೇಷನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಹೊರತು ಗೌರ್ಮೆಂಟ್ ಕಡೆಯಿಂದ ಅಥವಾ ನಮ್ಮ CIC ಕಡೆಯಿಂದ ಯಾವುದೇ ಹಾರ್ಡ್ ಕಾಪಿ ಬರೋದಿಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಸರ್ಟಿಫಿಕೇಟ್ ಡೌನ್ಲೋಡ್ ಆದ ತಕ್ಷಣ ಆಯಿತು, ಮತ್ತೆ ಬರುತ್ತೆ ಹಾರ್ಡ್ ಕಾಪಿ ಅಂತ ಅಂದ್ಕೊಂಡಿದ್ರೆ ನೋ, ಆ ಥರ ಯಾವುದೇ ನಿಮಗೆ ಹಾರ್ಡ್ ಕಾಪಿ ನಿಮಗೆ ಬರೋದಿಲ್ಲ. ಪಾಸಿಂಗ್ ಸರ್ಟಿಫಿಕೇಟು ಹಾರ್ಡ್ ಕಾಪಿ ಕೊಡೋದಿಲ್ಲ, ಸಾಫ್ಟ್ ಕಾಪಿನೇ ಇರುತ್ತೆ. ಈಗ ನಾವೇನು ಡೌನ್ಲೋಡ್ ಮಾಡ್ಕೊಂಡಿರ್ತೀವೋ ಅದನ್ನೇ ನಾವು ನೀಟಾಗಿ ಲ್ಯಾಮಿನೇಷನ್ ಮಾಡ್ಕೊಂಡು ಇಟ್ಕೋಬೇಕು. ಇದು ನಿಮ್ಮ ಲೈಫ್ ಲಾಂಗ್ ಬರುತ್ತೆ. ಓಕೆನಾ, ಇದು ಇನ್ಫಾರ್ಮೇಷನು. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಇವಾಗ ನೀವು ಏನು ಡೌನ್ಲೋಡ್ ಮಾಡ್ಕೊತೀರಾ ಅದನ್ನೇ ಇಟ್ಕೋಬೇಕು. ಓಕೆನಾ, ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು. ಯಾರೆಲ್ಲ ಪಾಸ್ ಆಗಿದ್ದಾರೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಇನ್ಫಾರ್ಮೇಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಲಿಂಕ್ ಕೊಟ್ಟಿರ್ತೀನಿ, ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಅದ್ರ ಜೊತೆಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಬಿಫೋರು ಎಲ್ಲರೂ ಎಳ್ಳು ಮತ್ತು ಬೆಲ್ಲ ತಿಂದು ಒಳ್ಳೊಳ್ಳೆಯಾಗಿ ಮಾತಾಡೋಣ ಅಂತ ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ.